ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮ್ದು ವ್ಯಾಲಿಡಿಕ್ಷನ್ ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಕ್ಷೇತ್ರ MLA ಸರ್ ಅವರು ವಿಸಿಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದರು. ತರಗತಿಗಳ ಪ್ರಾರಂಭೋತ್ಸವವನ್ನು ಇವತ್ತು ಅಧಿಕೃತವಾಗಿ ಪ್ರಾರಂಭವನ್ನು ಮಾಡಿದ್ವಿ. ಒಟ್ಟು 257 ವಿದ್ಯಾರ್ಥಿಗಳ ಪ್ರವೇಶ ಆಯಿತು. 187 ಜನ ಮತ್ತು 1 ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು. ಈಗಾಗಲೇ ನಾವು ಏನು ಅಂದ್ಕೊಂಡಿದ್ವೋ 2008 ನಮ್ಮ ಶಾಸಕರು ಏನು ಅಂದ್ಕೊಂಡಿದ್ರು ಪರಿಪೂರ್ಣವಾಗಿ ಮಾಡಿ ಇಲ್ಲಿ ಮುಗಿಸಿದ್ದಾರೆ. ಇವತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಯಲಹಂಕ ಇಲ್ಲಿ ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮ್ದು ವ್ಯಾಲಿಡಿಕ್ಷನ್ ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಕ್ಷೇತ್ರ MLA ಸರ್ ಅವರು ವಿಸಿಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದರು. ವಿದ್ಯಾರ್ಥಿಗಳಿಗೆ ಒಳ್ಳೆ ಮಾರ್ಗದರ್ಶನ ನೀಡಿ ಹೇಗೆ ಓದಬೇಕು, ಅವರು ಡಿಸಿಪ್ಲಿನ್ ಹೇಗಿರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗಿದ್ದಾರೆ. ಪೋಷಕರಿಗೂ ಎಲ್ಲ ಭರವಸೆ ಕೊಟ್ಟಿದ್ದಾರೆ. ನಮಗೂ ಕೂಡ ಬೇಕಾಗಿರುವಂಥ ಫೆಸಿಲಿಟಿ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನೆರೆಹೊರೆಯವರು ಮತ್ತು ಡೋನರ್ಸ್ ಯಾರಾದರೂ ಇದ್ದರು ಅಂದರೆ ಅವ್ರ ಕಡೆಯಿಂದ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಸ್ಟ್ರೆಂತ್ ಎಷ್ಟಿತ್ತು, ಎಷ್ಟಾಗಿದೆ ಮತ್ತು ಇನ್ನೇನೆಲ್ಲ ಮೂಲಭೂತ ಸೌಲಭ್ಯಗಳು ನೀಡಿದೆ ಸರ್ ಕಾಲೇಜ್ಗೆ? ಈಗ ಒಟ್ಟು 252 ಸ್ಟ್ರೆಂತ್ ಇಲ್ಲಿಗೆ ಅಪ್ರೂವ್ ಆಗಿದ್ದು, ಅದರಲ್ಲಿ 185 ನಮ್ಗೆ ಫಿಲ್ ಆಗಿದೆ. ಈಗ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಆಲ್ಮೋಸ್ಟ್ 50%ಗಿಂತ ಜಾಸ್ತಿ ಇದೆ. ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ 100%, ಶೇಕಡ 100ರಷ್ಟು ಫಿಲ್ ಆಗಿದೆ. ಇಲ್ಲಿರುವಂಥ ಎಲ್ಲ ಫೆಸಿಲಿಟೀಸು, ಡೆಸ್ಕು, ಬೆಂಚು, ಇನ್ನೊಂದೆಲ್ಲ ಮಿನಿಮಮ್ ನಂಬರ್ಸಲ್ಲಿ ಬಂದಿದೆ. ನಮಗೆ ಫಸ್ಟ್ ಇಯರ್ ಶುರು ಮಾಡೋದಕ್ಕೆ ಬೇಕಾಗಿರೋವಂಥ ಫ್ಯಾಕಲ್ಟಿ ಯಾರಿದ್ದಾರೆ ಅವ್ರನ್ನೂ ಕೊಟ್ಟಿದ್ದಾರೆ. ಈಗ ಮುಂದೆ ಬೇಕಾಗಿರೋವಂಥ ಎಕ್ವಿಪ್ಮೆಂಟ್ಸು ಸರ್ಕಾರದ ವತಿಯಿಂದ ಬರಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ. ಅದೇ ರೀತಿ ಶಾಸಕರು ಕೂಡ ಅಷ್ಟೇ, ಇಲ್ಲಿ ಬೇರೆ ಏನಾದರೂ ಫೆಸಿಲಿಟಿ ಬೇಕು ಅಂದರೆ ನೀವು ನಮಗೆ ಕೇಳಿ ನಾವು ಬೇಕಾಗಿರೋವಂಥ ಡೋನರ್ಸ್ ಕೈಯಿಂದ ಕೊಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ನಿಮ್ಮ ಹೆಸರು ಏನಾಗಿದೆ? ನನ್ನ ಹೆಸರು ಭರತ್ಲಾಲ್ AR ಅಂತ ಹೇಳಿ, ಪ್ರಭಾರಿ ಪ್ರಾಂಶುಪಾಲರು, ಸರ್ಕಾರಿ ಪಾಲಿಟೆಕ್ನಿಕ್ ಯಲಹಂಕ. ಇವತ್ತು ಇಡೀ ನನ್ನ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ಒಂದು ಪಾಲಿಟೆಕ್ನಿಕ್ ಕಾಲೇಜನ್ನು 2023ರಲ್ಲಿ ಮಂಜೂರಾಗಿದ್ದು, ಇದು ಅಧಿಕೃತವಾಗಿ ಕಟ್ಟಡನೂ ಕೂಡ ಆಗಿ ಪ್ರವೇಶ ಕೂಡ ನಾವು ಅಡ್ಮಿಷನ್ ಕೂಡ ಮಾಡಿದ್ವಿ. ಅಂದರೆ ಭಾಳ 1 ತಿಂಗಳಲ್ಲಿ ಅಡ್ಮಿಷನ್ ಆಗಿರ್ತಕ್ಕಂಥದ್ದು. ಇವತ್ತು ತರಗತಿಗಳ ಪ್ರಾರಂಭೋತ್ಸವವನ್ನು ಇವತ್ತು ಅಧಿಕೃತವಾಗಿ ಪ್ರಾರಂಭವನ್ನು ಮಾಡಿದ್ವಿ. ಒಟ್ಟು 257 ವಿದ್ಯಾರ್ಥಿಗಳ ಪ್ರವೇಶ ಆಯಿತು. 187 ಜನ ಮಕ್ಕಳು 1 ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು. ಯಾಕಂದರೆ ಸ್ವಲ್ಪ ತಡವಾಗಿ ಪ್ರಾರಂಭ ಮಾಡಿದ್ವಿ. ಒಂದು 4.5 ಎಕರೆ ಜಾಗ ಕೊಟ್ಟಿದ್ವಿ. ಒಳ್ಳೆಯ ಕಟ್ಟಡ ಇದೆ. ಇಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದರೂ ಕೂಡ ನಾವು ಪ್ರೆಸಿಡೆನ್ಸಿ ಕಾಲೇಜು, BMSIT ಈ ಥರ ಪಕ್ಕದಲ್ಲಿರ್ತಕ್ಕಂಥ ಕಾಲೇಜುಗಳ ಸಹಕಾರದೊಂದಿಗೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಟೇಬಲ್ಲು, ಕಂಪ್ಯೂಟರ್ಸು, ಬೆಂಚಸ್ಸು ಇವೆಲ್ಲವನ್ನು ಕೂಡ ಕೇಳಿದ್ವಿ. ಅವರು ಅಂತ ಕೊಡ್ತೀವಿ ಅಂತ ಹೇಳಿದ್ರೆ, ಮತ್ತು ಅವರು ಕೂಡ ಬಂದು ಫ್ಯಾಕಲ್ಟೀಸು ಇಲ್ಲೆಲ್ಲ ಕೂಡ ಕೋಚಿಂಗ್ ಕೊಡೋವಂಥದ್ದು ಎಲ್ಲವನ್ನು ಕೂಡ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಇವತ್ತು ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ ಭಾಳಷ್ಟು ಕಡೆಯಿಂದ ಎಲ್ಲೂ ಇಲ್ಲ ಕಾಲೇಜು, ಇಲ್ಲಿಗೆ ಅಡ್ಮಿಷನ್ ಆಗಿರ್ತಕ್ಕಂಥದ್ದು. ಬಹುಶಃ ಮುಂದಿನ ವರ್ಷದಿಂದ ಇಲ್ಲಿ ಡಿಮ್ಯಾಂಡು ಆಗ್ತದೆ ಮತ್ತು ನಾವು ಸೀಟುಗಳನ್ನು ಕೂಡ ಜಾಸ್ತಿ ಮಾಡಬೇಕಾಗ್ತದೆ. ಸೊ ಇವತ್ತು ಮಕ್ಕಳು ಇಲ್ಲಿಂದ ಸಿಟಿಗೆ ಹೋಗಬೇಕಾಗಿತ್ತು, ಯಾವುದು ಪಾಲಿಟೆಕ್ನಿಕ್ ಹೋಗಬೇಕಾದ್ರೆ. ಇವತ್ತು ಹತ್ತಿರದಲ್ಲೇ ಆಗಿರೋದ್ರಿಂದ ಮತ್ತು ಫೆಸಿಲಿಟೀಸು ಕೂಡ ಚೆನ್ನಾಗಿ ಕೊಟ್ಟಿರೋದ್ರಿಂದ ಈ ಭಾಗದ ಮಕ್ಕಳಿಗೆ ಅನುಕೂಲ ಆಗ್ತದೆ. ಒಳ್ಳೆಯದಾಗಲಿ. ಡಿಗ್ರಿ ಕಾಲೇಜು ರಾಜ್ಯಕ್ಕೆ ಮೊದಲು, PU ಕಾಲೇಜು ರಾಜ್ಯಕ್ಕೆ ಮೊದಲು, ಅದೇ ರೀತಿ ಈ ಕಾಲೇಜನ್ನು ಮೊದಲು ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ. ನಾವು ಏನು ಕೈ ಇಟ್ಟರು ಅದು ಮೊದಲು ಬರ್ತದೆ. ಯಾವುದೇ ಕೈ ಇಟ್ಟರು ಕೂಡ ನಮ್ಮೆಲ್ಲರ ಸಹಕಾರದೊಂದಿಗೆ ಮೊದಲನೇ ಸ್ಥಾನಕ್ಕೆ ಬರ್ತೀವಿ. ನನಗೂ ಅನಿಸದೆ ಇಡೀ ಸರ್ಕಾರಿ ಪಾಲಿಟೆಕ್ನಿಕಲ್ಲಿ ಇನ್ನು ಕೆಲವೇ ವರ್ಷಗಳಲ್ಲಿ ಯಲಹಂಕ ರಾಜಾನಕುಂಟೆ ಪಾಲಿಟೆಕ್ನಿಕ್ ಕೂಡ ಸಂಖ್ಯೆಯಲ್ಲಿರ್ಬೋದು, ಗುಣಮಟ್ಟದಲ್ಲಿರ್ಬೋದು ಮೊದಲನೇ ಸ್ಥಾನಕ್ಕೆ ಬರ್ತೀವಿ. ಈಗಾಗಲೇ ನಾವು ಏನು ಅಂದ್ಕೊಂಡಿದ್ವೋ 2008 ನಮ್ಮ ಶಾಸಕರು ಏನು ಅಂದ್ಕೊಂಡಿದ್ರು ಪರಿಪೂರ್ಣವಾಗಿ ಮಾಡಿ ಇಲ್ಲಿ ಮುಗಿಸಿದ್ದಾರೆ. ಆಲ್ಮೋಸ್ಟ್ ಎಲ್ಲನೂ ಕೂಡ ಮುಗಿಸಿದ್ದಾರೆ. ಇನ್ನೂ ಕೂಡ ಒಳ್ಳೆ ಹೈಯರ್ ಎಜುಕೇಷನ್ನ ಮತ್ತು ಇಲ್ಲೊಂದು ಡಿಗ್ರಿ ಕಾಲೇಜು, ನೆಕ್ಸ್ಟು ಒಂದು ಇಂಜಿನಿಯರಿಂಗ್ ಕಾಲೇಜ್, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಒಂದು ತರುವಂಥದ್ದು ತುಂಬ ತಲೆಯಲ್ಲಿ ಯೋಚನೆ ಇದೆ ನಮ್ಮ ಸಾಹೇಬರು SR ವಿಶ್ವನಾಥ್ರವ್ರಿಗೆ. ಅದನ್ನು ಕೂಡ ತರ್ತಾರೆ, ಈಗಾಗಲೇ ಹೇಳಿದ್ದಾರೆ.
ಅದನ್ನು ಕೂಡ ತಂದು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಮಾಡಲೇಬೇಕು ಅಂತೇಳಿ ಇದೆ ತರ್ತಾರೆ, ಮಾಡ್ತಾರೆ. ನಮ್ಮ ಶಾಸಕರು ನಮಗೆ ಈ ಥರ ತೋರಿಸಿ ಈ ಥರ ಇದ್ರ ಬಗ್ಗೆ ಮಾಡಬೇಕು ಅಂತಂದರೆ ನಾವು ಅದಕ್ಕೆಲ್ಲನೂ ಕೂಡ ನಮ್ಮ ಬಿಡುವಿನ ಅವಧಿಯಲ್ಲಿ ಮಾಡಿಕೊಂಡು ಕೆಲಸ ಎಲ್ಲನೂ ಕೂಡ ಇದಕ್ಕೆ ಪರಿಪೂರ್ಣವಾಗಿ ಸಹಕಾರ ಕೊಟ್ಟು ನಾವು ನಮ್ಮ ಇಲ್ಲಿನ ಮಕ್ಕಳು ಏನು ಬಂದು ಇಲ್ಲಿ ಬೇರೆ ಬೇರೆ ಕಡೆಯಿಂದ ನೆಲಮಂಗಲ, ದೊಡ್ಡಬಳ್ಳಾಪುರ, ಗೌರಿಬಿದನೂರು, ದೇವನಹಳ್ಳಿ ಮುಂತಾದ ಕಡೆಯಿಂದ ಎಲ್ಲ ಬಂದು ಪಾಲಿಟೆಕ್ನಿಕ್ಕಿಗೆ ಜಾಯ್ನ್ ಆಗಿದ್ದಾರೆ. ಈಗ ಆಲ್ಮೋಸ್ಟ್ ಮೊದಲನೇ ವರ್ಷದಲ್ಲೇ ನಮಗೆ ಕೊಟ್ಟಿದ್ದಂಥರಲ್ಲಿ 187 ಜನ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದೆ. ಬಹುಶಃ ನೆಕ್ಸ್ಟ್ ವರ್ಷದಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೋದು. ಇಲ್ಲಿ ಪೈಪೋಟಿನೂ ಕೂಡ ಇರುತ್ತೆ ಅಡ್ಮಿಷನ್ಸ್ಗೆ ಅಂಥೇಳಿ ನಾನು ಭಾವಿಸ್ತೇನೆ. ಯಾಕೆ ಅಂತಂದರೆ ನಾನು ಕೂಡ ME ಪಾಲಿಟೆಕ್ನಿಕಲ್ಲಿ ಓದಂಥವನು, ಒಬ್ಬ ಪಾಲಿಟೆಕ್ನಿಕ್ ಸ್ಟೂಡೆಂಟ್ ಕೂಡ ನಾನು. ನಮಗೆಲ್ಲನೂ ಆವಾಗಲೇ ಕೌನ್ಸಿಲಿಂಗ್ ಇತ್ತು. ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕಿತ್ತು ಪಾಲಿಟೆಕ್ನಿಕ್ ಮಾಡಬೇಕು ಅಂತಂತ. ಈಗ ನಮ್ಮ ಶಾಸಕರು ಈ ಕಡೆಗೆ ತಂದು ಕೊಟ್ಟಿರೋದ್ರಿಂದ ತುಂಬ ಸೌಭಾಗ್ಯ. ನಮ್ಮ ಈಗ ವಿದ್ಯಾಭ್ಯಾಸ ಯಾರು ಮಾಡ್ತಾರೋ ಅವ್ರಿಗಂತೂ ಸೌಭಾಗ್ಯ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಶಾಸಕರಿಗೆ ತುಂಬ ಧನ್ಯವಾದಗಳು ಸರ್. ಯಾಕೆ ಅಂತಂದರೆ ಇಂಥ ನಮ್ಮ ವಿದ್ಯಾರ್ಥಿಗಳು ವಿಶೇಷವಾಗಿ ಏನಪ್ಪ ಅಂತಂದರೆ ನಮ್ಮ ಯಲಹಂಕ ಎಜುಕೇಷನ್ ಹಬ್ ನೀವು ನೋಡಿರ್ಬೋದು. ಎಲ್ಲ ಥರದ ಪ್ರೈವೇಟು ಇದೆ, ಎಲ್ಲ ಥರದೂ ಗೌರ್ಮೆಂಟು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೈವೇಟ್ಗಿಂತ ಕಡಿಮೆ ಯಾವುದೂ ಇಲ್ಲ. ಗೌರ್ಮೆಂಟ್ ಕಾಲೇಜಸ್ ಆಗ್ಬೋದು, ಸ್ಕೂಲ್ಸ್ ಆಗ್ಬೋದು. ಈ ಪಾಲಿಟೆಕ್ನಿಕ್ ನೀವು ನೋಡ್ತಾ ಇದ್ದೀರಾ, ಏನು ನಮ್ಮ ಕಟ್ಟಡ ಇದೆ ಅದರಲ್ಲಿರ್ತಕ್ಕಂಥ ಸೌಲಭ್ಯ ಇರ್ಬೋದು, ಅಲ್ಲಿ ಫ್ಯಾಕಲ್ಟಿ ಇರ್ಬೋದು, ಯಾವುದು ಕೂಡ ಪ್ರೈವೇಟ್ ಕಾಲೇಜ್ಗಿಂತ ಏನು ಕಡಿಮೆ ಏನಿಲ್ಲ. ನಾವು ಏನೂ ಇಲ್ಲದೇ ಮಿನಿಮಲ್ ಗೌರ್ಮೆಂಟ್ ಎಷ್ಟು ಫೀಸ್ನ ಬೇರ್ ಮಾಡಬೇಕು ಅಷ್ಟನ್ನು ಮಾಡಿ ಗುಣಮಟ್ಟದ ಎಜುಕೇಷನ್ ಕೊಡುವಂಥದ್ದಕ್ಕೆ ನಾವು ತುಂಬ ಸಹಕಾರ ಕೊಡ್ತೀವಿ. ಅವ್ರ ಜೊತೆಯಲ್ಲಿ ಅವ್ರಿಗೆ ತುಂಬ ಧನ್ಯವಾದಗಳನ್ನ ನಾವು ನಮ್ಮ ಶಾಸಕರಿಗೆ ತಿಳಿಸೋಕೆ ಇಷ್ಟಪಡ್ತೀವಿ. ಧರ್ಮಪತ್ನಿಯನ್ನ ಕಾಲೇಜಿಗೆ ಕಳಿಸಿ ಓದಿಸ್ತಾ ಇದ್ದೀರಾ, ಆದರ್ಶ ಪುರುಷ, ಏನು ಹೇಳ್ತೀರಾ? ಇನ್ನು ನಾನು ನೋಡಿ ಸರ್, ನಾನು ನೋಡ್ಕೊಂಡು ಹೇಳಿ, ಇಲ್ಲ ಕ್ಯಾಮ್ರಾ ನೋಡಿ ಸರ್, ಹೇಳಿ. ಸರ್ಕಾರಿ ಕಾಲೇಜಲ್ಲಿ ಓದೋದೇ ಒಂದು ಪುಣ್ಯ. ಯಾಕೆಂದರೆ ಇವತ್ತು LKGಗೆ ನಾವು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ತಾ ಇದ್ದೀವಿ. ಒಂದು ಡಿಪ್ಲೊಮಾ ಕಾಲೇಜು ಒಂದು ರೂರಲ್ ಏರಿಯಾ, ಆಲ್ಮೋಸ್ಟ್ ಇದು ರೂರಲ್ ಏರಿಯಾ. ಇಲ್ಲಿ ತಂದಿರೋದು ವಿಶ್ವನಾಥ್ ಸಾಹೇಬ್ರದ್ದು ಒಂದು ಹೆಗ್ಗಳಿಕೆ. ಇದನ್ನು ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗ ಮಾಡ್ಕೊಬೇಕು. ಇಂಥ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅದು 4 ಕೋರ್ಸ್ಗಳು ತಂದಿದ್ದಾರೆ. 4 ಕೋರ್ಸು 252 ಸೀಟುಗಳು ಅಂದರೆ ಸಾಮಾನ್ಯ ಅಲ್ಲ. 252 ಜನದ ಭವಿಷ್ಯ. ಇದು ನಾನು ಡಿಗ್ರಿ ಕಾಲೇಜನ್ನು ಕಮ್ಮಿ ಮಾಡ್ತಾ ಇಲ್ಲ. ನೀವು ಡಿಗ್ರಿ ಮಾಡಿ ಎಷ್ಟು ಕಷ್ಟಪಡಬೇಕೋ ಅದರ ಅರ್ಧ ಪಟ್ಟು ಇಲ್ಲಿ ಪಟ್ಟರೆ ಅವ್ರ ಜೀವನ ಸುಗಮ ಆಗುತ್ತೆ. ಯಾಕಂದರೆ ಇಲ್ಲಿ 2 ಅವಕಾಶಗಳಿದೆ. ಅವರು ಗೌರ್ಮೆಂಟ್ ಕೆಲಸಕ್ಕೂ ಹೋಗ್ಬೋದು, ಪ್ರೈವೇಟಲ್ಲೂ ಕೆಲಸ ಮಾಡ್ಬೋದು. ಆಮೇಲೆ ಅವ್ರು ಹೇಳ್ದಂಗೆ ಈಗ ಸುತ್ತಮುತ್ತ ಫುಲ್ಲು ಇಲ್ಲಿ ಇಂಡಸ್ಟ್ರಿಗಳಾಗ್ತಾ ಇರೋದ್ರಿಂದ ಇಲ್ಲಿ ಓದಿ ಬರೋ ವಿದ್ಯಾರ್ಥಿಗಳ ಜೀವನ ತುಂಬ ಚೆನ್ನಾಗಿರುತ್ತೆ. ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಬೇಕು. ಹಾಗೆ ಕಾಲೇಜಿಗೂ ಚಿರಋಣಿಯಾಗಿರಬೇಕು. ಈಗ ಬರೋದು ಎಲ್ಲ ಅವರು ಇತಿಹಾಸ ಸೃಷ್ಟಿ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ವಿದ್ಯಾರ್ಥಿಗಳಿಗೆ. ಹೌದು, ನಮ್ಮ ಧರ್ಮಪತ್ನಿಯನ್ನು ಸೇರಿಸಿದ್ದೀನಿ. ನಾನು ಒಬ್ಬ ಡಿಪ್ಲೊಮಾ ಸ್ಟೂಡೆಂಟೇ. ನಾನು 2001ರಲ್ಲಿ ಮುಗಿಸ್ದೆ. ಅದಾದಮೇಲೆ ಇಂಜಿನಿಯರಿಂಗೂ ಮಾಡಿದೆ. ನನ್ನ ಹೆಂಡತಿ ಅದು ಮಾಡಲಿಲ್ಲ ಅನ್ನೋದು ಒಂದು ಕೊರಗಿತ್ತು. ಬಟ್ ಈ ಕಾಲೇಜಿಂದ ಅದು ಈಡೇರ್ತಾ ಇದೆ. ಅದು ತುಂಬ ಸಂತೋಷ ಆಗ್ತಾ ಇದೆ. ನನ್ನ ಹೆಸರು ನಾಗೇಶ್. ಯಾವ ಕಡೆ? ನಂದು ಕಡೂರು ಸ್ವಂತ ಅವರು. ಬಟ್ ನಾನು ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇರೋದು. BMRCL ನಮ್ಮ ಮೆಟ್ರೋದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ವಯಸ್ಸಿನ ಇತಿಮಿತಿ, ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ. ಈಗ ನಿಮ್ಮ ಆಸೆನ ನಿಮ್ಮ ಯಜಮಾನ್ ಈಡೇರಿಸ್ತಾ ಇದ್ದಾರೆ. ವಿದ್ಯಾರ್ಥಿಯಾಗಿ ಸೇರ್ಕೊಂಡಿದ್ದೀರಾ, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜು, ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ನನಗೆ ಓದಬೇಕಂತ ಆಸೆ ಇತ್ತು. ಆ್ಯಕ್ಚುಲಿ ಅದಕ್ಕೆ ಬಂದು ಸೇರಿಸಿದ್ದಾರೆ. ತುಂಬ ಖುಷಿ ಇದೆ. ಹೇಳಿದ ತಕ್ಷಣ ಬಂದು ಸೇರಿಸಿದ್ದಾರೆ. ಆ್ಯಕ್ಚುಲಿ ನನಗೆ 2 ಹೆಣ್ಮಕ್ಳಿದ್ದಾರೆ. ಅವ್ರಿಗೂ ಸ್ಕೂಲಿಗೆಲ್ಲ ಕಳಿಸಿ ನಾನು ಇಲ್ಲಿ ಕಾಲೇಜಿಗೆ ಬರೋದು ಆ್ಯಕ್ಚುಲಿ ತುಂಬಾ ಕಷ್ಟ. ಬಟ್ ನಾನಿದು 3 ವರ್ಷ ಓದ್ಬಿಟ್ಟು ನಮ್ಮ ಹಸ್ಬೆಂಡಿಗೆ ಅದೇ ಗಿಫ್ಟ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ಒಂದು ಕಾಲೇಜಿನ ಗೌರ್ಮೆಂಟ್ ಕಾಲೇಜು ಹಿಂಗೆ ಸ್ಯಾಂಕ್ಷನ್ ಮಾಡಿಸಿ ಇಲ್ಲೆಲ್ಲ ಕಟ್ಟೋದು ಅಷ್ಟು ಈಸಿ ಮಾತಲ್ಲ. ಬರೀ ನನಗೆ ಫೀಸ್ ಬರೀ 4,000 ಇಂದ 5,000 ಆಗಿದೆ ಅಷ್ಟೇ. ಈ ದುಡ್ಡಿಗೆ ಏನೂ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನನ್ನ ಮಕ್ಕಳಿಗೆ ನನಗೆ ಇಯರ್ಲಿನೇ 3 ಲಕ್ಷ ಖರ್ಚು ಮಾಡ್ತೀವಿ ನಾವು 2 ಮಕ್ಕಳಿಂದ. ಹಾಗಾಗಿ ನನಗೆ ತುಂಬ ಖುಷಿ ಇದೆ. ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋಕ್ಕೆ ನಂಗೆ ತುಂಬ ಇಷ್ಟ ಇದೆ. ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು. ನನ್ನ ಮಕ್ಕಳಿಗೆ ಹಾಕೋಕ್ಕಾಗಲಿಲ್ಲ. ಹಾಗಾಗಿ ನಾನು ಕಂಪ್ಲೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲಿ ಬಂದು. ನಿಮ್ಮ ಹೆಸರು? ನನ್ನ ಹೆಸರು ಸರಿತಾ. ಯಾವ ಕೋರ್ಸ್ ಸೇರ್ಕೊಂಡಿದ್ದೀರಿ? ನಾನು END. ನಮ್ಮ ಹಸ್ಬೆಂಡ್ ಕೂಡ END. ಹಾಗಾಗಿ ನನಗೂ END. ಒಳ್ಳೆಯದಾಗಲಿ ತುಂಬ ಅನುಕೂಲ ಆಗಿದೆ ಸರ್. ನಮ್ಮಂಥ ಬಡವರು ಪ್ರೈವೇಟಲ್ಲಿ ಓದಿಸೋಕ್ಕಾಗಲ್ಲ. ಅದಕ್ಕೆ ಭಾಳ ಅನುಕೂಲ ಮಾಡ್ಕೊಂಡು SR ವಿಶ್ವನಾಥ್ ಅವ್ರಿಗೆ ಧನ್ಯವಾದಗಳು. ಮತ್ತು ಎಲ್ಲ ದರ್ಜೆ ಸೌಲಭ್ಯಗಳೈತೆ. ಸರ್ಕಾರಿ ಶಾಲೆ ಮಾದರಿಯಾಗಿ ಮಾಡವ್ರೆ. ಈಸ್ ನಾಟ್ ಎ ಇನ್ಡಿಸ್ಪ್ಯಾರಿಟಿ ಬಿಟ್ವೀನ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್.
ಅದಕ್ಕೋಸ್ಕರ ದಟ್ಸ್ ವೈ ಥ್ಯಾಂಕ್ಸ್ ಟು ಎಸ್ ಆರ್ ವಿಶ್ವನಾಥ್, ಜನಪ್ರಿಯ ಶಾಸಕರು. ಮಕ್ಕಳು ಚೆನ್ನಾಗಿ ಎಜುಕೇಷನ್ ಕೊಡ್ತಾರೆ ಅನ್ನೋ ವಿಶ್ವಾಸ ಐತೆ. ಅದೇ ಥರ ಚೆನ್ನಾಗಿ ಇಂಪ್ರೂವ್ ಆಗಲಿ, ಅವ್ರು ಹೇಳ್ದಂಗೆ ಇಂಜಿನಿಯರ್ ಕಾಲೇಜು ಆಗಲಿ, ಎಲ್ಲ ಅನುಕೂಲ ಆಗಲಿ. ನಾವು ದೊಡ್ಡಬಳ್ಳಾಪುರದಲ್ಲಿ ಅಷ್ಟೊಂದು ಫೀಸ್ ಕಟ್ಟೋಕ್ಕಾಗಲ್ಲ. ಇಟ್ ಈಸ್ ಟು ಬೆಟರ್. ನಮ್ಮಂಥ ಬಡ ಇವರಿಗೆ ಅನುಕೂಲ ಆಗಿದೆ. ಮಕ್ಕಳು ಅದೇ ಚೆನ್ನಾಗಿ ಓದ್ಕೊಂಡು ಇದು ಮಾಡಲಿ. ನಮ್ಮ ಮಗ ಇಲ್ಲೇ ಸೇರ್ಕೊಂಡಿದ್ದಾರೆ. ಎಲ್ಲ ಸುತ್ತಮುತ್ತ ಜನ ಎಲ್ಲ ಬರ್ತಾಯಿದ್ದಾರೆ. ಮುಂದೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ.